ಸುಗ್ರೀವ ಹೇಳಿದ, ಪಾಪ ಮಾಡಿದ್ದೇನೆ ಅಂತ ಹೇಳಿದ. ಆ ಪಾಪದ ರಾಶಿ ನನ್ನನ್ನು ಬೆನ್ನು ಹತ್ತಿದೆ ಅಂತ ಅವನಿಗೆ ಒಂದು ಭಯ ಆಯಿತು. ಇಂಥ ದೊಡ್ಡ ಪಾಪ ಮಾಡಿಬಿಟ್ಟೆ, ಅಣ್ಣನನ್ನು ಕೊಂದು ಹಾಕಿಬಿಟ್ಟೆ, ಅಣ್ಣನನ್ನು ಕೊಲ್ಲಕ್ಕೆ ಕಾರಣ ಆಗಿದ್ದರಿಂದ ನನಗೆ ಈ ಪಾಪವು ಪರಿಹಾರ ಆಗುವಂತೇನೇ ಇಲ್ಲ. ಇಂಥ ಸದ್ಗುಣಶಾಲಿಯಾದಂಥ ಅಣ್ಣ ಮತ್ತೆ ನನಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ವಾಲಿ ನನಗೆ ಎಲ್ಲ ರೀತಿಯಿಂದ ಯೋಗ್ಯನಾದಂಥ ಸಹೋದರನಾಗಿದ್ದ. ಅವನ ಸಾನ್ನಿಧ್ಯ ಇರುವಂಥ ದೇಶ ನನಗೆ ಇನ್ನೆಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಅಂಗದೇನಾದರೂ ಬದುಕಿದ್ದೇ ಆದರೆ ತಾರೇನು ಕೂಡ ಮಗನ ಸಂರಕ್ಷಣೆಗಾಗಿ ಬದುಕಿರ್ತಾಳೆ. ಈಗ ಒಂದು ವೇಳೆ ಅಂಗದ ಬದುಕಿರ್ಲಿಕ್ಕೆ ಅಪೇಕ್ಷೆ ಪಡದೇ ಇದ್ದರೆ ತಾರೇನು ಕೂಡ ಸತ್ತು ಹೋಗಿಬಿಡ್ತಾಳೆ. ಇವ್ರನ್ನೆಲ್ಲ ಕಳ್ಕೊಂಡು ನಾನು ಯಾತಕ್ಕಾಗಿ ಈ ಸಾಮ್ರಾಜ್ಯದಲ್ಲಿ ಬದುಕಿರಬೇಕು? ನನಗೆ ಈ ಸುಖನೇ ಬೇಡ. ಹಾಗೆ ನಾನು ಕೂಡ ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ, ನನಗೆ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಅನುಮತಿ ಕೊಡು ಅಂತ ಕೇಳಿದ ಸುಗ್ರೀವ. ರಾಮನ ಮನಸ್ಸು ಕೂಡ ಒಂದು ಕ್ಷಣಕಾಲ ಕದರಿ ಹೋಯಿತು. ಅವನ ಕಣ್ಣಲ್ಲಿ ನೀರು ಬಂತಂತೆ. ರಾಮನನ್ನ ತಾರೆ ನೋಡ್ತಿದ್ಲು, ರಾಮ ಇನ್ನು ಮುಂದೆ ಏನು ಮಾತಾಡ್ತಾನೆ ಅಂತ. ಆ ತಾರೆಯನ್ನ ಕಪಿಗಳೆಲ್ಲ ಸೇರಿ ಮೇಲೆಬ್ಸಿದ್ರು. ಅವಳಿಗೆ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಮುಂದೆ ತಾರೆ ಆ ರಾಮನ ಕಡೆಗೆ ಬಂದು ಹೇಳಿದಂತೆ, ನೀನು ಮಹಾಪರಾಕ್ರಮಿಯಾದವನು, ನಿನ್ನ ಪರಾಕ್ರಮವನ್ನು ಯಾರೂ ಇಲ್ಲಿ ತನಕ ತಿಳ್ಕೊಂಡವರಿಲ್ಲ, ನಿನ್ನ ವ್ಯಕ್ತಿತ್ವವನ್ನೇ ಅಳೆದವರಿಲ್ಲ. ನನ್ನ ಪತಿ ನಿನ್ನ ಬಾಣಕ್ಕೆ ತುತ್ತಾಗಿ ಇವತ್ತು ಪ್ರಾಣ ತೊರೆದಿದ್ದಾನೆ. ಅವನಿಲ್ಲದೆ ನಾನು ಕೂಡ ಯಾವತ್ತೂ ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಬಾಣದಿಂದ ಆತನನ್ನು ಸಂಹಾರ ಮಾಡಿದೆಯೋ ಅದೇ ಬಾಣದಿಂದ ನನ್ನನ್ನು ಕೂಡ ಸಂಹಾರ ಮಾಡಿಬಿಡು. ಸ್ತ್ರೀವಧೆಯನ್ನು ಮಾಡಿದೆ ಅಂತ ನೀನು ಶಂಕೆ ಪಡಬೇಕಾಗಿಲ್ಲ, ಅದೇನು ದೊಡ್ಡದಲ್ಲ ನಿನಗೆ. ಯಾಕೆಂದರೆ ನಾನು ವಾಲಿಯ ಆತ್ಮ ಆದ್ದರಿಂದ ವಾಲಿಯನ್ನು ನೀನು ಕೊಂದಿದ್ದರಿಂದ ನನ್ನನ್ನು ಕೊಂದಂತೆ ಆಯಿತು. ಪ್ರತ್ಯೇಕವಾಗಿ ನನ್ನನ್ನು ಕೊಂದಂತೆ ದೋಷ ನಿನಗೇನು ಕೂಡ ಬರೋದಿಲ್ಲ. ಶಾಸ್ತ್ರ ಪ್ರಯೋಗ ದ್ವಿಧಾತ್ಯ ವೇದಾತ್ ಆತ್ಮ ಹಿ ಅನನ್ಯ ಪುರುಷಸ್ಯ ದಾರ ಪ್ರದಾನಾತ್ ನಹಿ ದಾನ ಮನ್ಯತ್ ಪ್ರದೃಶ್ಯತೆ ಜ್ಞಾನವತಾಂ ಹಿ ಲೋಕೆ. ಶಾಸ್ತ್ರೋಕ್ತವಾದಂಥ ಯಾವುದೇ ಕರ್ಮ ಮಾಡಲಿಕ್ಕೆ ಪತಿ ಪತ್ನಿ ಇಬ್ಬರಿಗೂ ಸಮಾನ ಅಧಿಕಾರ ಯಾವತ್ತೂ ಕೂಡ. ಪತ್ನಿ ಮುಂದೆ ಜೊತೆಯಲ್ಲಿ ಇರದೇ ಇದ್ರೆ ಪತಿ ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪತ್ನಿ ಏನಿದ್ದಾಳೆ ಅವಳು ಪತಿಯ ಅರ್ಧ ಶರೀರ ಅಂತ ಹೇಳ್ತಾರೆ ಶಾಸ್ತ್ರ. ಪತ್ನಿ ಯಾವತ್ತೂ ಪತಿಯಿಂದ ಅತ್ಯಂತ ಅಭಿನ್ನಳು. ನನ್ನನ್ನು ಕೊಂದದಿಂದ ನೀನು ಪ್ರತ್ಯೇಕ ಪಾಪ ಅಂತ ಏನೂ ಇಲ್ಲ. ಸುಗ್ರೀವನು ನೀನು ಕೊಂದಿದ್ದಾದ್ರಿಂದ ನನ್ನನ್ನು ಕೊಂದಂತೆ ಆಯಿತು. ಹಾಗಾಗಿ ಪೂರ್ಣವಾಗಿ ನನ್ನನ್ನು ಕೂಡ ಸಂಹಾರ ಮಾಡಿಬಿಡು ಅಂತ ಅವಳು ಕೇಳ್ಕೊಂಡ್ರು. ಇವತ್ತು ನನ್ನ ಗಂಡ ವಾಲಿ ನನ್ನ ಕಳ್ಕೊಂಡು ಪರಲೋಕಕ್ಕೆ ಹೋಗಿದ್ದಾನೆ. ಅವನ ಜೊತೆ ನಾನು ಅಲ್ಲಿಲ್ಲ ಇವತ್ತು. ಅದೊಂದು ಕೊರತೆ ಅವನಿಗೆ. ನೀನು ನನ್ನನ್ನು ಕೊಂದು ನನ್ನನ್ನು ಕೂಡ ಅಲ್ಲಿಗೆ ಕಳಿಸಿಬಿಟ್ರೆ ಅವನಿಗೆ ಏನೋ ಒಂದು ಕೊರತೆ ಇದೆ, ಕುಂದಿದೆ. ನನ್ನ ಕಳ್ಕೊಂಡಂಥ ಒಂದು ಕೊರತೆ ಅದು ತುಂಬಿ ಹೋಗ್ತದೆ. ದಾರ ಪ್ರದಾನಾತ್ ನಹಿ ದಾನ ಮನ್ಯತ್ ಪ್ರದೃಶ್ಯತೆ ಜ್ಞಾನವತಾಂ ಹಿ ಲೋಕೆ. ದಾರ ಅಂತ ಒಂದು ಶಬ್ದ ಇದೆಯಲ್ಲ, ಅದನ್ನ ಬರೇ ಹೆಂಡತಿ ಅನ್ನೋ ಅರ್ಥದಲ್ಲಷ್ಟೇ ನಾವು ಗಮನಿಸ್ತಿದ್ವಿ ಇಲ್ಲಿ ತನಕ. ಸಂಸ್ಕೃತ ಭಾಷೆ ಕೋಶಗಳನ್ನು ತಗೊಂಡು ನೋಡಿದ್ರೆ ದಾರ ಅನ್ನೋ ಶಬ್ದಕ್ಕೆ ಬರೇ ಹೆಂಡತಿ ಅಂತ ಅಷ್ಟೇ ಅರ್ಥ ಕಾಣಿಸ್ತದೆ. ಅವುಗಳು ದಾರ ಏನು ಹೇಳಿಲ್ಲ ಅಂದರೆ, ವಾಲಿಗೆ ನಾನು ಅರ್ಧಾಂಗಿನಿ, ವಾಲಿ ನನಗೆ ಅರ್ಧಾಂಗ. ಇವತ್ತು ನನ್ನನ್ನು ಕಳ್ಕೊಳ್ಳೋದ್ರ ಮೂಲಕ ವಾಲಿ ತನ್ನ ಅರ್ಧವನ್ನೇ ಕಳ್ಕೊಂಡಂತಾಗಿದೆ. ಹಾಗಾಗಿ ವಾಲಿಗೆ ನೀನು ನನ್ನನ್ನು ಪ್ರದಾನ ಮಾಡಿದರೆ ಅದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ. ನೀನು ನನ್ನನ್ನು ಕೊಂದರೆ ಅದು ಕೊಂದಂತೆ ಅಲ್ಲ, ಅದು ವಾಲಿ ಇದ್ದ ಕಡೆಗೆ ನನ್ನನ್ನು ಕಳಿಸಿದಂತಾಯಿತು. ವಾಲಿಗೆ ದೊಡ್ಡ ಸಹಾಯವನ್ನು ನೀನು ಮಾಡಿದಂತಾಯಿತು, ವಾಲಿಗೆ ದಾನ ಮಾಡಿದಂತಾಯ್ತು. ನೀನು ಏನು ದಾನ ಮಾಡಿದಂತಾಯ್ತು ಅಂದರೆ ವಾಲಿಗೆ ಮತ್ತೊಂದು ಮದುವೆ ಮಾಡಿಸಿದಂತಾಯಿತು. ದಾರ ಪ್ರದಾನ, ವಾಲಿಗೊಂದು ಕನ್ಯಾದಾನ ಮಾಡಿ ಅವನಿಗೆ ಮದುವೆ ಮಾಡಿ ಕೊಟ್ಟಂತಾಯಿತು. ಹಾಗಾಗಿ ನೀವು ಯಾವ ಪಾಪ ಇಲ್ಲ ಅಂದವಳು. ದಾರ ಪ್ರದಾನ, ಕನ್ಯೆಯನ್ನು ದಾನ ಮಾಡಿ ಮದುವೆ ಮಾಡಿಕೊಡೋದು ಏನಿದೆ ಅದಕ್ಕಿಂತ ಶ್ರೇಷ್ಠ ದಾನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಈ ಧರ್ಮವನ್ನು ಸೂಕ್ಷ್ಮವಾಗಿ ನೀನು ಆಲೋಚನೆ ಮಾಡು, ಯಾವುದೇ ಹಿಂಜರಿಕೆ ಬೇಡ. ನನ್ನನ್ನು ನಿನ್ನ ಅದೇ ಬಾಣದಿಂದ ಕೊಂದು ವಾಲಿ ಇದ್ದಲ್ಲಿಗೆ ಕಳಿಸಿಬಿಡು, ಹೆಚ್ಚು ಕಾಲ ನಾನು ಬದುಕಿರೋದಿಲ್ಲ ಅಂತಂದವಳು. ಆಗ ಆತ ಈಗ ಸಮಾಧಾನ ಮಾಡಿದ ಅವಳಿಗೆ. ಮನಸ್ಸನ್ನು ಕೆಡಿಸ್ಕೋಬೇಡ. ಜಗತ್ತೆಲ್ಲ ಬ್ರಹ್ಮ ಹೇಗೆ ಅಪೇಕ್ಷೆ ಪಡ್ತಾನೋ, ಚತುರ್ಮುಖ ಬ್ರಹ್ಮ ಹೇಗೆ ಅಪೇಕ್ಷೆ ಪಡ್ತಾನೋ ಅವನು ಅಪೇಕ್ಷೆ ಪಟ್ಟಂತೆ ನಡೀಬೇಕಿದು. ಬ್ರಹ್ಮನ ನಿಯಮಕ್ಕೊಳಪಟ್ಟದ್ದು. ನಿನ್ನ ಮಗ ಮುಂದೆ ಈ ಸಾಮ್ರಾಜ್ಯಕ್ಕೆ ಯುವರಾಜ ಆಗಬೇಕು. ನಿನಗೆ ಹಿಂದಿನಂತೆ
ನಿನ್ನ ವೈಭವ, ನಿನ್ನ ಸಂತೋಷ ಎಲ್ಲ ಮರುಕಳಿಸಲಿದೆ. ಶೂರನ ಪತ್ನಿ ಯಾವತ್ತೂ ಕೂಡ ದುಃಖ ಪಡಬಾರ್ದು, ಎಲ್ಲದಕ್ಕೂ ಸಿದ್ಧವಾಗಿರಬೇಕು. ಹೀಗೆ ರಾಮ ಸಮಾಧಾನ ಮಾಡಿದ್ಮೇಲೆ ಅವಳು ಸ್ವಲ್ಪ ಸಮಾಧಾನ ಹೊಂದಿಲ್ಲ. ಸುಗ್ರೀವನಿಗೂ ಸಮಾಧಾನ ಹೇಳಿದ ರಾಮ. ಸತ್ತವರು ಇತರರ ಸಲುವಾಗಿ ಸಾಯೋದಿಲ್ಲ. ತಮ್ಮ ಸಲುವಾಗಿ ಮನುಷ್ಯ ಬದುಕ್ತಾನೆ, ತಮ್ಮ ಸಲುವಾಗಿ ಸಾಯ್ತಾನೆ, ತಮ್ಮ ಸಲುವಾಗಿ ಮತ್ತೊಂದು ಲೋಕದಲ್ಲಿ ಹುಟ್ಟಿ ಬರ್ತಾನೆ. ಆ ಸತ್ತವನ ಸಲುವಾಗಿ ನೀವು ಶೋಕಪಟ್ಟರೆ ಅವನಿಗೆ ಅದರಿಂದ ಯಾವುದೇ ಲಾಭ ಇಲ್ಲ, ನಿಮಗೂ ಕೂಡ ಲಾಭ ಇಲ್ಲ. ಅದನ್ನು ಬಿಟ್ಟು ಬಿಡಿ. ಲೋಕವೃತ್ತ ಮನುಷ್ಠೇಯ ಹಾಗಂತ ಹೇಳಿ ಒಬ್ರು ಯಾರು ಸತ್ತಾಗ ನೀವು ಏನೂ ಕಣ್ಣೀರು ಸುರಿಸದೆ ಗಂಭೀರವಾಗಿ ಕೂತ್ಕೊಂಡ್ಬಿಟ್ರೆ ಅದು ಒಂದು ರೀತಿ ಲೋಕದ ಶಿಷ್ಟಾಚಾರಕ್ಕೆ ವಿರುದ್ಧ. ಸ್ವಲ್ಪ ಕಣ್ಣೀರು ಹಾಕಬಾರ್ದು ಅಂತಲ್ಲ. ಲೋಕವೃತ್ತ ಮನುಷ್ಠೇಯ, ಜಗತ್ತು ಹೇಗೆ ನಡೀತದೆ ಹಾಗೆ ಸ್ವಲ್ಪ ದುಃಖ ನೀವು ಪಡಬೇಕು. ಇಲ್ಲಿ ತನಕ ದುಃಖ ಪಟ್ಟಿದ್ದೀರಿ ಸಾಕು, ಇನ್ನು ಮುಂದೆ ಕಣ್ಣೀರು ಸುರಿಸಬೇಡಿ. ಬೇಕಾದಷ್ಟು ಕಣ್ಣೀರು ಸುರಿಸಿದ್ದೀರಿ. ಕೃತಮೋ ಬಾಷ್ಪಮೋಕ್ಷಂ, ಬಾಷ್ಪ ಅಂದರೆ ಕಣ್ಣೀರು. ಇನ್ನು ನೀವು ಅದನ್ನು ಮಾಡಬೇಕಾಗಿದೆ, ನಿಲ್ಲಿಸಿ ಅಂದ. ವಿಧಿ ಎಲ್ಲದಕ್ಕೂ ಕಾರಣ, ಎಲ್ಲರ ಸುಖ ದುಃಖಗಳಿಗೆ ವಿಧಿನೇ ಕಾರಣ. ಸ್ವತಂತ್ರವಾಗಿ ಯಾರೂ ಕೂಡ ಏನು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಲ ಏನಿದೆ ಎಲ್ಲರನ್ನೂ ನಿಯಂತ್ರಣದಲ್ಲಿಟ್ಕೊಂಡಿದೆ. ಕಾಲಸ್ವರೂಪನಾದಂಥ ಭಗವಂತ ಜನನ ಮರಣವಿರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದನ್ನು ನೀವು ಯಾರೂ ಮೀರಿ ನಡೆಯುವಂತಿಲ್ಲ. ನ ಕಾಲಸ್ಯಾಸ್ತಿ ಬಂಧುತ್ವಂ ನ ಹೇತುರ್ನ ಪರಾಕ್ರಮ ನ ಮಿತ್ರ ಜ್ಞಾತಿ ಸಂಬಂಧ ಕಾರಣಂ ನ ಆತ್ಮನೋ ವಶಃ. ನಮಗೆ ಒಬ್ರು ಯಾರೋ ಬಂಧುಗಳಿದ್ದಾರೆ, ಬಂಧುಗಳು, ಸ್ನೇಹಿತರು, ಆಪ್ತರು, ಇಷ್ಟರೆಲ್ಲ ಇದ್ದಾರೆ. ನಾವು ಯಾರನ್ನೋ ಕಳ್ಕೊತೀವಿ, ಕಳ್ಕೊಂಡಾಗ ದುಃಖ ಪಡ್ತೀವಿ, ಪಡ್ಕೊಂಡಾಗ ಸುಖ ಪಡ್ತೀವಿ. ಇದು ನಮಗೆ ಸಂಬಂಧಪಟ್ಟದ್ದು. ಕಾಲರೂಪಿ ಅಂತ ಭಗವಂತನಿಗೆ ಯಾವುದೇ ಬಂಧುನೂ ಇಲ್ಲ, ಮಿತ್ರನೂ ಇಲ್ಲ. ಎಲ್ಲನೂ ಮೀರಿ ನಿಂತವ ನಾವು. ಅನಿಮಿತ್ತ ಬಂಧು ಹೌದು, ಆದರೆ ಆ ಬಾಂಧವ್ಯಕ್ಕೆ ನಿಮಿತ್ತ ಏನಿಲ್ಲ ಅವನಿಗೆ. ಕಾಲ ಯಾರೊಬ್ಬರ ಅಧೀನದಲ್ಲಿಲ್ಲ. ಸರಿಯಾಗಿ ವಿಚಾರ ಮಾಡಿ ನೋಡಿದರೆ ಕಾಲದ ಪರಿಣಾಮ, ಕಾಲದ ಆಧಿಪತ್ಯ ಎಲ್ಲ ಕಡೆ ಕಂಡು ಬರ್ತದೆ. ವಾಲಿ ಇಲ್ಲಿ ತನಕ ಸಾಮ, ದಾನ, ಭೇದ, ದಂಡ ಅನ್ನುವಂಥ ಉಪಾಯಗಳನ್ನು ಆಚರಣೆ ಮಾಡಿ ಆ ಮೂಲಕವಾಗಿ ಸಾಮ್ರಾಜ್ಯವನ್ನು ಆಳಿ ಎಲ್ಲ ಥರದ ಸದ್ಗತಿಯನ್ನು ಪಡ್ಕೊಂಡಿದ್ದಾನೆ. ತನ್ನ ಮೂಲ ಸ್ವರೂಪದಲ್ಲಿ ಆತ ಐಕ್ಯಾಗಿ ಹೋಗಿಬಿಟ್ಟಿದ್ದಾನೆ ಇವತ್ತು, ಇಂದ್ರನ ಸ್ವರೂಪದಲ್ಲಿ. ಇನ್ನು ಮುಂದೆ ಏನು ಕರ್ತವ್ಯ ಮಾಡಬೇಕೋ ಅದನ್ನು ಮಾಡಿ. ರಾಮ ಸುಗ್ರೀವನಿಗೆ ಹೇಳಿದ, ವಾಲಿಯ ಪ್ರೇತ ಕಾರ್ಯಗಳನ್ನು ಮಾಡಿಸುವ. ಪ್ರೇತ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾರೆ ಮತ್ತು ಅಂಗದರ ಜೊತೆಗೆ ಆಲೋಚನೆ ಮಾಡುವ. ಗಂಧದ ತುಂಡುಗಳನ್ನು ತೆಗೆದುಕೊಂಡು ಬಾ, ವಾಲಿಯ ಅಂತ್ಯಕ್ರಿಯೆ ಮಾಡೋಣ. ಅಂಗದನಿಗೆ ಸಮಾಧಾನ ಮಾಡು. ಈ ಕಿಷ್ಕಿಂಧ ಪಟ್ಟಣ ಇವತ್ತು ನಿನ್ನ ಅಧೀನದಲ್ಲಿದೆ. ನೀನೇ ಭಯಪಟ್ಟರೆ, ನೀನೇ ಧೈರ್ಯ ಬಂದಿದ್ರೆ ಯಾರೂ ಕೂಡ ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಲಿಕ್ಕೆ ಸಮರ್ಥರಾಗೋದಿಲ್ಲ. ಉಳಿದವರೆಲ್ಲ ನಿಮ್ಗಿಂತ ಅಲ್ಪರು. ಗಂಧದ ತುಣುಕುಗಳು, ಹೂವಿನ ಹಾರಗಳು, ವಿವಿಧ ವಸ್ತ್ರಗಳು, ತುಪ್ಪ, ಎಣ್ಣೆ, ಸುಗಂಧ ದ್ರವ್ಯಗಳು, ಏನೇನು ಅಂತ್ಯಕ್ರಿಯೆಗೆ ಏನೇನು ಸಾಮಾನುಗಳು ಬೇಕೋ ಅದನ್ನೆಲ್ಲ ಸಿದ್ಧಪಡಿಸ್ಕೊಳ್ಳಿ. ಲಕ್ಷ್ಮಣ ತಾರವನ್ನು ಕಪಿಗೆ ಹೇಳಿದ, ಕಿಷ್ಕಿಂಧೆಗೆ ಹೋಗು, ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬಾ. ಲಕ್ಷ್ಮಣ ಹೀಗೆ ಸುಗ್ರೀವನಿಗೆ ಹೇಳಿ ರಾಮನ ಬಳಿಗೆ ಬಂದು ನಿಂತ್ಕೊಂಡ. ತಾರ ಕಿಷ್ಕಿಂಧೆಗೆ ಪ್ರವೇಶ ಮಾಡಿದ. ತಾರನ ಜೊತೆಗೆ ಮತ್ತೂ ಕೆಲವು ಜನ ಕಪಿಗಳು ಹೋದರು. ಅವರೆಲ್ಲ ಒಂದು ಪಲ್ಲಕ್ಕಿಯನ್ನು ಹೊತ್ಕೊಂಡು ಬಂದರು. ಇನ್ನು ತಡ ಮಾಡೋದು ಬೇಡ, ಆ ಪಲ್ಲಕ್ಕಿಯಲ್ಲಿ ವಾಲಿಯನ್ನು ಕೂಡಿಸಿ ಅವನಿಗೆ ರಾಜಮರ್ಯಾದೆಯ ಮೂಲಕ ಅಂತ್ಯಕ್ರಿಯೆ ಸ್ಥಳಕ್ಕೆ ಅವನನ್ನು ಕರ್ಕೊಂಡು ಹೋಗಿ. ಸುಗ್ರೀವ, ಅಂಗದ ಇವರೆಲ್ಲ ಸೇರಿ ಆ ವಾಲಿಯ ಶರೀರವನ್ನು ಆ ಪಲ್ಲಕ್ಕಿಯಲ್ಲಿ ಇರಿಸಿದರು. ಮುಂದೆ ಅಂತ್ಯಕ್ರಿಯೆಗಳನ್ನು ಮಾಡಿ ಅಂತ ಆ ಸುಗ್ರೀವ ಎಲ್ಲರಿಗೂ ಆಜ್ಞಾಪನೆ ಮಾಡಿದ. ವಾಲಿಯ ಶರೀರ ಅಂತ್ಯಕ್ರಿಯೆಯನ್ನು ಹೊರಸಿತ್ತಲ್ಲ, ಆ ದಾರಿಯಲ್ಲೆಲ್ಲ ಮುತ್ತು ರತ್ನಗಳನ್ನು ಎರಚಿದರು. ರಾಜನಿಗೆ ಯೋಗ್ಯವಾದ ರೀತಿಯಲ್ಲಿ ಮೆರವಣಿಗೆಯನ್ನು ಮಾಡಿದರು. ಮತ್ತೆ ಆ ತಾರ ಆ ಪಲ್ಲಕ್ಕಿಯ ಕಡೆಗೆ ಬಂದು ಅವನನ್ನು ನೋಡಿ ವಿಲಾಪ ಮಾಡಿದರು, ಇನ್ನು ನಮಗೇನು ಗತಿ ಅಂತ. ಮುಂದೆ ಆ ಅಂತ್ಯಕ್ರಿಯೆ ಸ್ಥಳಕ್ಕೆ ಆ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬಂದು ತಂದೆಯ ಶರೀರವನ್ನು ಆ ಚಿತೆಯ ಮೇಲೆ ಇಳಿಸಿದರು ಅಂಗದನ ಮೂಲಕವಾಗಿ. ವಾಲಿ ಇದ್ದಂಥ ಚಿತೆಗೆ ಅಗ್ನಿಯನ್ನು ಹೊತ್ತಿಸಿದರು ಆ ಅಂಗದನ ಮೂಲಕ. ಅದಾದಮೇಲೆ ಅಪಸವ್ಯ ಕ್ರಮದಿಂದ
ಎಡಭಾಗದ ಕ್ರಮದಿಂದ ಅದಕ್ಕೆ ಪ್ರದಕ್ಷಿಣೆ ಮಾಡಿದರು. ಎಡಭಾಗದಿಂದಲೇ ಆ ಶರೀರಕ್ಕೆ ಪ್ರದಕ್ಷಿಣೆ ಹಾಕಿದ ಅಂಗದ. ಹೀಗೆ ಅಂತ್ಯಕ್ರಿಯೆ ಎಲ್ಲ ಮುಗಿದ ಮೇಲೆ ಆ ನದಿಯ ಸಮೀಪಕ್ಕೆ ಬಂದು ಅವನಿಗೆ ಜಲತರ್ಪಣ ಮಾಡಿದರು. ಅಂಗದನ್ನು ಮುಂದೆ ಇಟ್ಟುಕೊಂಡು ವಾಲಿಗೆ ಸುಗ್ರೀವ ಮೊದಲಾದವರು ಜಲತರ್ಪಣ ಮಾಡಿದರು. ಹೀಗೆ ಆ ಸುಗ್ರೀವನ ನೇತೃತ್ವದಲ್ಲಿ ಅಂಗದನ ಮೂಲಕವಾಗಿ ಅವನಿಗೆ ಮಾಡಬೇಕಾದಂಥ ಎಲ್ಲ ಅಂತ್ಯಕ್ರಿಯೆಯನ್ನು ಕೂಡ ಮಾಡಿದ್ರು. ಅನ್ನೋಲ್ಲಿಗೆ 25ನೇ ಸರ್ಗ ಮುಗಿಯಿತು. ಆದರೆ 26ನೇ ಸರ್ಗದಲ್ಲಿ ಒಂದು ಪಟ್ಟಾಭಿಷೇಕ ಅಂತ ಹೇಳಿಬಿಡ್ಬೇಕು. ಕೇವಲ ಅಂತ್ಯಕ್ರಿಯೆ ಮಾಡಿ ಅಶುಭದ ಮೂಲಕ ಅದನ್ನು ನಿಲ್ಲಿಸೋದು ಬೇಡ ಅಂತ ಅನ್ನಿಸ್ತು ನನಗೆ. ಹೀಗೆ ಅಂತ್ಯಕ್ರಿಯೆ ಎಲ್ಲ ಆದಮೇಲೆ ಆ ವದ್ಯ ಅಂತ ವಸ್ತ್ರವನ್ನು ಧರಿಸಿದಂಥ ಸುಗ್ರೀವ ಮೊದಲಾದವರು ಮುಂದೆ ರಾಮನ ಕಡೆಗೆ ಬಂದರು. ರಾಮನ ಸುತ್ತಲೂ ನಿಂತ್ಕೊಂಡ್ರು. ಹನುಮಂತ ರಾಮನಿಗೆ ಪ್ರಾರ್ಥನೆ ಮಾಡಿದ, ಸುಗ್ರೀವ ಇವತ್ತು ಕಿಷ್ಕಿಂಧ ಸಾಮ್ರಾಜ್ಯವನ್ನು ನಿನ್ನ ಅನುಗ್ರಹದಿಂದ ಪಡ್ಕೊಂಡ, ನೀನು ಕಿಷ್ಕಿಂಧ ಪಟ್ಟಣವನ್ನು ಪ್ರವೇಶ ಮಾಡು, ಆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡು. ಗಂಧದ ನೀರು, ಔಷಧಿಯುಕ್ತವಾದಂಥ ಲತೆಗಳು, ಹೂವಿನ ಹಾರಗಳು, ಮುತ್ತು ರತ್ನದಿಂದ ಕೂಡಿದಂಥ ಕಲಶಗಳು, ಈ ಮೂಲಕವಾಗಿ ಆತನಿಗೆ ಪಟ್ಟಾಭಿಷೇಕ ಮಾಡುವ. ಆಗ ರಾಮ ಹೇಳಿದ, ತಂದೆ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಿದ್ದೇನೆ. ಈಗ 14 ವರ್ಷ ಕಾಲ ಯಾವುದೇ ಗ್ರಾಮಕ್ಕಾಗಲಿ ಪಟ್ಟಣಕ್ಕಾಗಲಿ ನಾನು ಬರುವಂತಿಲ್ಲ. ಮುಂದೆ ಲಂಕಾನಗರದ ಒಳಗೂ ಆತ ಪ್ರವೇಶ ಮಾಡಿರಲಿಲ್ಲ, ಹೊರಭಾಗದಲ್ಲೇ ಇದ್ದ. ಹಾಗಾಗಿ ಸುಗ್ರೀವ ತಾನೇ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳಿ. ರಾಮ ಹೇಳಿದ, ನೀನು ಪಟ್ಟಾಭಿಷೇಕ ಮಾಡಿಕೋ, ಅಂಗದನನ್ನ ನಿನ್ನ ನಂತರ ಯುವರಾಜನನ್ನಾಗಿ ಮಾಡಿಕೋ. ಅವನ ಮೂಲಕ ಆ ಅಂಗದನಿಗೆ, ವಾಲಿಗೆ, ಗತಿಸಿದಂಥ ವಾಲಿಗೆ ಏನು ಮಾನ ಸನ್ಮಾನ ಗೌರವ ಸಲ್ಲಬೇಕಾಗಿತ್ತು ಅದೆಲ್ಲ ಸಲ್ಲುವಂತಾಗಲಿ. ಈಗಿದು ಮಳೆಗಾಲ ಆದ್ದರಿಂದ ಯಾವುದೇ ಕಾರ್ಯ ಮಾಡಲಿಕ್ಕೆ ನಮಗಿದು ಶುಭ ಅಲ್ಲ ಮತ್ತು ಯಾವುದೇ ಕಾರ್ಯ ಮಾಡಲಿಕ್ಕೆ ಸಾಧ್ಯನೂ ಅಲ್ಲ. ಹಾಗಾಗಿ ನೀನು ನಿನ್ನ ಪರಿವಾರವನ್ನು ಕಟ್ಟಿಕೊಂಡು ಕಿಷ್ಕಿಂಧ ನಗರಕ್ಕೆ ಹೋಗು. ನಾನು ಇದೇ ಪರ್ವತದಲ್ಲಿ ಮಳೆಗಾಲ ಮುಗಿಯೋ ತನಕನೂ ಇರ್ತೇನೆ, ಇದೇ ಗುಹೆಯಲ್ಲಿ. ಮಳೆಗಾಲ ಮುಗಿದು ಕಾರ್ತಿಕ ಮಾಸ ಪ್ರಾರಂಭ ಆದ ಮೇಲೆ ನೀನು ರಾವಣನ ವಧೆಗೆ ಅಂದರೆ ಸೀತೆಯ ಅನ್ವೇಷಣೆಗೆ ಪ್ರಯತ್ನ ಪಡುವ. ಅಲ್ಲಿ ತನಕ ನಾನು ಇಲ್ಲೇ ಇರ್ತೇನೆ. ನೀನು ಕಿಷ್ಕಿಂಧಕ್ಕೆ ಹೋಗು, ಪಟ್ಟಾಭಿಷೇಕ ಮಾಡಿಸಿಕೋ ಅಂತ ಹೇಳಿದ. ರಾಮನ ಆಜ್ಞೆಗನುಸಾರವಾಗಿ ಆ ವಾನರರೆಲ್ಲರೂ ಸುಗ್ರೀವನನ್ನು ಕರೆದುಕೊಂಡು ಕಿಷ್ಕಿಂಧೆಗೆ ಬಂದರು. ಸುಗ್ರೀವನನ್ನ ನೋಡಿ ನಮಸ್ಕಾರ ಮಾಡಿದ್ರು ಅಲ್ಲಿದ್ದಂಥ ವಾನರರೆಲ್ಲ. ಸುಗ್ರೀವನಿಗೆ ವಿಧಿವತ್ತಾಗಿ ಪಟ್ಟಾಭಿಷೇಕ ಮಾಡಿದರು. ಸುವರ್ಣಮಯವಾದಂತಹ ಶ್ವೇತಛತ್ರವನ್ನು ಸುಗ್ರೀವನ ತಲೆಯ ಮೇಲೆ ಹಿಡಿದಿದ್ರು. ಬಿಳಿಯ ಚಾಮರಗಳನ್ನು, ಸುವರ್ಣದ ದಂಡಗಳನ್ನು, ರಾಜಯೋಗ್ಯವಾದಂತಹ 2 ದಂಡಗಳನ್ನು, ಆ ದಂಡಗಳನ್ನು ಕೂಡ ಹಿಡಿದ್ರು. ನಾನಾ ವಿಧವಾದಂತಹ ರತ್ನಗಳು, ಬೀಜಗಳು, ಔಷಧಗಳನ್ನು ಅರೆದು ಅದರ ರಸವನ್ನು ನೀರಿನಲ್ಲಿ ಹಾಕಿ ಕಲಶಗಳನ್ನು ತುಂಬಿಟ್ಟಿದ್ರು. ಅಂಥ ನೀರನ್ನು ಆ ಸುಗ್ರೀವನ ಶಿರಸ್ಸಿನ ಮೇಲೆ ಪಟ್ಟಾಭಿಷೇಕ ಮಾಡಿದರು. ನಾನಾ ಥರದ ಹೂವುಗಳು, ಬಿಳಿಯ ವಸ್ತ್ರಗಳು, ಕರ್ಪೂರ ಮೊದಲಾದಂಥ ಸುಗಂಧ ದ್ರವ್ಯಗಳು, ಹಿಪ್ಪಲಿ ಅನ್ನುವಂಥ ಔಷಧ, ಸುವರ್ಣಮಯವಾದಂಥ ಅಕ್ಷತ ಅಂದರೆ ಈ ಅಕ್ಕಿ ಕಾಳು ಏನಿರ್ತದೆ ಅದಕ್ಕೆ ಬಂಗಾರದ ನೀರಿನ ಲೇಪ ಮಾಡಿರ್ತಾರೆ ಪ್ರಾಯಶಃ, ಅದನ್ನು ಆತನ ತಲೆಯ ಮೇಲೆ ಅಭಿಷೇಕ ಮಾಡಿದರು. ಹೂವಿನ ಚರ್ಮ, ಇದು ಹುಲಿಯ ಚರ್ಮ, ತುಪ್ಪ, ಜೇನುತುಪ್ಪ, ಹಂದಿಯ ಚರ್ಮದಿಂದ ನಿರ್ಮಾಣ ಮಾಡಿದಂಥ ಪಾದರಕ್ಷೆ, ಇದನ್ನೆಲ್ಲ ಸುಗ್ರೀವ ವೈಭವಕ್ಕಾಗಿ ಅಲ್ಲಿಟ್ಟಿದ್ರು. ಬ್ರಾಹ್ಮಣರು, ಜ್ಞಾನಿಗಳಾದವರು ಎಲ್ಲ ರೀತಿಯಾದಂಥ ವೈಭವದಿಂದ ಸಮೇತರಾಗಿ ಅವನಿಗೆ ಪಟ್ಟಾಭಿಷೇಕ ಮಾಡಿದರು. ಅದಾದ ಬಳಿಕ ಹೋಮ ಮಾಡಿದರು. ಪೂರ್ವಾಭಿಮುಖವಾಗಿ ಅವನನ್ನು ಕೂಡಿಸಿದರು. ಭೂಮಂಡಲದ ಎಲ್ಲ ನದಿಗಳು, ನದಗಳು, ನದಿ ಅಂದರೆ ಯಾವ ನದಿಗಳಿಗೆ ಸ್ತ್ರೀಯರ ಅಭಿಮಾನ ದೇವತೆಯರೋ, ಸ್ತ್ರೀ ದೇವತೆಗಳ ಅಭಿಮಾನ ದೇವತೆಯರೋ ಅದು ನದಿ. ನದ ಅಂದರೆ ಪುರುಷ ದೇವತೆಗಳು ಅಭಿಮಾನ ದೇವತೆಗಳಾಗುತ್ತೆ. ಮತ್ತು ಸಮುದ್ರಗಳು, ಅಲ್ಲೆಲ್ಲ ಕಡೆಯಿಂದ ನೀರನ್ನು ತರಿಸಿದರು. ಕಪಿಶ್ರೇಷ್ಠರು, ಇವರ ಹೆಸರು ಈ ಥರ ಇದೆ: ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾದನ, ಮೈಂದ, ಜಿವಿದ, ಹನುಮಂತ, ಜಾಂಬುವಂತ ಮೊದಲಾದವರು ಆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದರು. ಅದರಲ್ಲಿ ಎತ್ತಿನ ಕೊಂಬಿನ ಮೂಲಕನೂ ಪಟ್ಟಾಭಿಷೇಕ ಮಾಡಿದರು. ಕಲಶದಲ್ಲಿ ನೀರೇನಿತ್ತು ಅದನ್ನು ಅವನ ತಲೆ ಮೇಲೆ ಹಾಕಿದ್ರು. ಎತ್ತಿನ ಕೊಂಬನ್ನು ಸುಗ್ರೀವನ ತಲೆಯ ಮೇಲೆ ಹಿಡಿದು
ಆ ಕೊಂಬಿನ ಮೇಲೆ ನೀರು ಹಾಕಿದಾಗ ಕೊಂಬಿನ ತುದಿಯಿಂದ ನೀರೇನು ತೊಟ್ಟಿರ್ತದಲ್ಲ ಅದು ಆ ರಾಜನ ತಲೆ ಮೇಲೆ ಬೀಳಬೇಕು ಅಂತ ಪದ್ಧತಿ ಇದೆ. ಹೀಗೆ ಅವರು ನಾನಾ ರೀತಿಯಾದಂತಹ ಪಟ್ಟಾಭಿಷೇಕಗಳನ್ನು ಮಾಡಿ ಅವನಿಗೆ ಸುಗ್ರೀವನು ಜಯವಾಗಲಿ ಅಂತ ಪಟ್ಟಾಭಿಷೇಕ ಜಯಕಾರ ಮಾಡಿದರು. ಸುಗ್ರೀವನ ವೈಭವವನ್ನು ಶ್ಲಾಘೆ ಮಾಡಿದರು, ಪ್ರಶಂಸೆ ಮಾಡಿದರು ಎಲ್ಲರೂ ಕೂಡ. ರಾಮ ಲಕ್ಷ್ಮಣರನ್ನು ಬಾರಿ ಬಾರಿಯಾಗಿ ಸ್ತೋತ್ರ ಮಾಡಿದರು. ಹೀಗೆ ಅವರೇನು ಜಯಕಾರ ಮಾಡಿದರು, ಆ ಜಯಕಾರದ ಧ್ವನಿ ಆ ಕಿಷ್ಕಿಂಧ ನಗರದಲ್ಲಿ, ಗುಹೆಗಳಲ್ಲಿ, ಪರ್ವತಗಳಲ್ಲಿ ಎಲ್ಲ ಕಡೆನೂ ಕೂಡ ಅದು ಪ್ರತಿಧ್ವನಿಸಿತು. ಹೀಗೆ ಸುಗ್ರೀವ ಪಟ್ಟಾಭಿಷೇಕ ಎಲ್ಲ ಮುಗಿಸ್ಕೊಂಡು ರಾಮನ ಕಡೆಗೆ ಹೋಗಿ ತಾನು ಪಟ್ಟಾಭಿಷೇಕ ಮಾಡಿಕೊಂಡದ್ದನ್ನು, ಅಂಗದನಿಗೆ ಯುವರಾಜ ಅಂತ ಪಟ್ಟಾಭಿಷೇಕ ಮಾಡಿದ್ದನ್ನು ಹೋಗಿ ವಿವರವಾಗಿ ಹೇಳಿದ. ಹೀಗೆ ರಾಮನ ಅನುಗ್ರಹದಿಂದ ತನ್ನ ಪತ್ನಿಯನ್ನು ಅವನು ಪಡ್ಕೊಂಡ. ಆಮೇಲೆ ಕಿಷ್ಕಿಂಧ ಸಾಮ್ರಾಜ್ಯದ ಆಧಿಪತ್ಯವನ್ನು ಕೂಡ ಪಡ್ಕೊಂಡ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ 26ನೇ ಸರ್ಗ ಮುಕ್ತಾಯ ಆಗಿದೆ.